ನಾನು ಆಕ್ಚುಲಿ ಸಿಕ್ಕಾಪಟ್ಟೆ ಒಂದು ವೆಹಿಕಲ್ಗೆ ವೆಯ್ಟ್ ಮಾಡಿದ್ದು ಅಂತಂದ್ರೆ ನನ್ನ ಮುಂದೆ ಇವತ್ತು ಆ ಗಾಡಿ ಇದೆ. ಲಿಟ್ರಲಿ ಎಷ್ಟು ವೆಯ್ಟ್ ಮಾಡಿದ್ದೀನಿ ಅಂತಂದ್ರೆ ಆಲ್ಮೋಸ್ಟ್ ಮೋರ್ ದನ್ 5 to 6 months ವೆಯ್ಟ್ ಮಾಡಿದ್ದೀನಿ. ಶೋರೂಮ್ ಅಂತೂ ಗಾಡಿ ಎಲ್ಲೂ ಸಿಕ್ಕಿಲ್ಲ, ಬಟ್ ಇವತ್ತು ನನಗೆ ಸಿಕ್ಕಿದೆ. ಯಾವ ಗಾಡಿ ಅಂತಂದ್ರೆ ಮಹೀಂದ್ರಾ XUV7XO ಬೇಸ್ ವೇರಿಯಂಟ್ ಗೈಸ್. ನಿಮಗೆ ಫ್ರಂಟಿನ ನೋಡಿದ ತಕ್ಷಣ ಆಕ್ಚುಲಿ ಗಾಡಿ ಬೇಸ್ ವೇರಿಯಂಟ್ ಅಂತ ಅನ್ಸಲ್ಲ, ಬಿಕಾಸ್ ಒಂದಿಷ್ಟು ಮಾಡಿಫಿಕೇಶನ್ ಆಗಿದೆ. ಬಟ್ ಲಿಟ್ರಲಿ ದಿಸ್ ದ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ, ಬಿಕಾಸ್ ಇದ್ರ ನೆಕ್ಸ್ಟ್ ವೇರಿಯಂಟ್ಗೆ ಏನು ಪ್ರೈಸ್ ಡಿಫರೆನ್ಸ್ ಇದೆ ಮತ್ತು ಆ ವೇರಿಯಂಟ್ಸಲ್ಲಿ ಏನೆಲ್ಲ ಫೀಚರ್ಸ್ ಆಫರ್ ಮಾಡ್ತಾ ಇದ್ದಾರೆ ಆ್ಯಂಡ್ ಬೇಸ್ ವೇರಿಯಂಟಲ್ಲಿ ಏನೇನೆಲ್ಲ ಫೀಚರ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ, ಇದನ್ನೆಲ್ಲ ಕಂಪೇರ್ ಮಾಡಿ ಇದನ್ನೆಲ್ಲ ನಾವು ನೋಡಿದಾಗ ಬೇಸ್ ವೇರಿಯಂಟ್ ಬೆಸ್ಟ್ ಅಂತ ಹೇಳ್ತೀನಿ. ಬಿಕಾಸ್ ಬೇಕಾಗಿರೋ ಎಲ್ಲ ಫೀಚರ್ಸು ಇದ್ರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇಂಪಾರ್ಟೆಂಟ್ಲಿ ಒಂದು ಮಿಡ್ ಸೈಜ್ SUV ತಗೋತಾ ಇದ್ದೀರಾ ಅಂತಂದರೆ, ಎಸ್ಪೆಷಲಿ ಲೈಕ್ ಕ್ರೆಟಾ ಸೆಕೆಂಡ್ ಬೇಸ್ ವೇರಿಯಂಟೋ ಥರ್ಡ್ ಬೇಸ್ ವೇರಿಯಂಟೋ ಅಥವಾ ಡೆಸರ್ ತಗೋತಾ ಇದ್ದೀರಾ, ಸೆಲ್ಟೋಸ್ದು ಸೆಕೆಂಡ್ ಬೇಸ್ ವೇರಿಯಂಟೋ ಥರ್ಡ್ ಬೇಸ್ ವೇರಿಯಂಟೋ ತಗೋತಾ ಇದ್ದೀರಾ ಅಂತಂದರೆ ಅದ್ರ ಬದಲು ಡೆಫಿನೆಟ್ಲಿ 7XOದು ಬೇಸ್ ವೇರಿಯಂಟ್ ತೊಗೊಳ್ಳೋದು ವರ್ತ್ ಇದೆ. ಬಿಕಾಸ್ ಇದರಲ್ಲಿ ಒಂದು ಗಾಡಿ ಪವರ್ ಇದೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಮೈಲೇಜ್ ಸ್ವಲ್ಪ ನಿಮಗೆ ಕಮ್ಮಿ ಇರುತ್ತೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಫೀಚರ್ಸ್ ಆಲ್ಮೋಸ್ಟ್ ಸೇಮ್ ಬರುತ್ತೆ, ಬಟ್ ಇಂಜಿನ್ ಪವರ್ ಜಾಸ್ತಿ ಬರುತ್ತೆ, ಕ್ಯಾಬಿನ್ ಸ್ಪೇಷಿಯಸ್ ಆಗಿರುತ್ತೆ. ಸೊ ಒಂದು ದೊಡ್ಡ ಗಾಡಿ ಫೀಲ್ ನಿಮಗೆ ಸೇಮ್ ಅಮೌಂಟಲ್ಲಿ ಸಿಗುತ್ತೆ, ಬಟ್ ಒಂದೆರಡು ಫೀಚರ್ಸ್ ಹಿಂದೆ ಮುಂದೆ ಆಗ್ಬೋದು ಅಷ್ಟೇ. ಸೊ ಹಾಗಾಗಿನೇ ಇದನ್ನ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳಿದ್ದು. ನೀವೇನಾದರೂ ಮಹೀಂದ್ರಾ ಕಾರ್ಸ್ನ ಬುಕ್ ಮಾಡ್ತಾ ಇದ್ದೀರಾ, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು, ಅಥವಾ 7XOನೇ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು ಅಂತಂದ್ರು ಬ್ಯಾಂಗ್ಳೂರಲ್ಲಿ ಕನಕಪುರ ಮೇನ್ ರೋಡಲ್ಲಿ ಇರುವಂತಹ ಮಹೀಂದ್ರಾ PPS ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಡೈರೆಕ್ಟಾಗಿ ಗಾಡಿದು ರಿವ್ಯೂ ಸ್ಟಾರ್ಟ್ ಮಾಡೋಣ. ಕೀ ಆಕ್ಚುಲಿ ಈ ಥರ ಕೊಟ್ಟಿದ್ದಾರೆ. ಗಾಡಿದು ಫಂಕ್ಷನಾಲಿಟಿ ವೈಸ್ ಲಾಕಿ ಕೊಟ್ಟಿದ್ದಾರೆ, ಅನ್ಲಾಕಿ ಕೊಟ್ಟಿದ್ದಾರೆ. ಇದು ಬಂದು ಬೂಟ್ ಲಾಕ್ ಏನಿದೆ ಅದನ್ನ ರಿಲೀಸ್ ಮಾಡಕ್ ಕೊಟ್ಟಿದ್ದಾರೆ. ಟ್ವಿನ್ ಪೀಕ್ ಮಹೀಂದ್ರಾ ಲೋಗೋ ಈ ಕಡೆ ಕೊಟ್ಟಿದ್ದಾರೆ. ಅಂಡ್ ಇದೊಂದು ಸ್ವಲ್ಪ ಬ್ರಾನ್ಸ್ ಟೈಪ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಆಲ್ಟರ್ನೇಟಿವ್ ಕೀ ಕೂಡ ಅದೇ ಸೇಮ್ ಪ್ರೊವೈಡ್ ಮಾಡಿದ್ದಾರೆ. ಈ ಕಾರ್ಲಿ ಒಂದಿಷ್ಟು ಆಕ್ಸೆಸರೀಸ್ ಲೋಡ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಆಡ್ ಅಪ್ ಆಗಿದೆ. ಆ ಸೆನ್ಸರ್ ನೋಡ್ತಿರ್ಬೋದು, ಈ ಕಡೆ ಒಂದು ಕೊಟ್ಟಿದ್ದಾರೆ ಮತ್ತೆ ಒಂದು ಆ ಕಡೆ ಒಂದು ಕೊಟ್ಟಿದ್ದಾರೆ. ಅಂಡ್ ಕೆಳಗಡೆ ನೋಡ್ತಾ ಇರುವಂತಹ ಫಾಗ್ ಲ್ಯಾಂಪ್ ಕೂಡ ಆಕ್ಚುಲಿ ಆಕ್ಸೆಸರಿಯಾಗಿ ಹಾಕಿಸ್ಕೊಂಡಿರುವಂತದ್ದು. ಗ್ಲಾಸ್ ಬ್ಯಾಕ್ ಅಲ್ಲಿ ಗ್ರಿಲ್ ನ ಕೊಟ್ಟಿದ್ದಾರೆ. ಅಂಡ್ ಟ್ವಿನ್ ಪೀಕ್ ಮಹೀಂದ್ರಾ ಲೋಗೋ ಕೂಡ ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮ್ರಾ ಬರಲ್ಲ. ಅಂಡ್ ಹೆಡ್ಲ್ಯಾಂಪಿಗೆ ಬಂದರೆ LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ಇದು ಬಂದು ಲೋ ಬೀಮಿ ಕೊಟ್ಟಿದ್ದಾರೆ, ಇದು ಬಂದು ಹೈ ಬೀಮಿ ಕೊಟ್ಟಿದ್ದಾರೆ. ಹೈ ಬೀಮ್ ಇವಾಗ ಆನ್ ಆಗಿಲ್ಲ. ಆ್ಯಂಡ್ ಇಂಡಿಕೇಟರ್ ವರ್ಕ್ ಆಗ್ತಿರೋಂಥದ್ದು ನೋಡ್ಬೋದು. ಇಂಡಿಕೇಟರ್ ಆಫ್ ಆದರೆ DRL ಆಗಿ ಡಬಲ್ ಅಪ್ ಆಗುವಂಥದ್ದು ನೋಡ್ಬೋದು. ಸೊ ಒಂದರಲ್ಲೇ ಎರಡು ಫಂಕ್ಷನ್ ಇಂಟಿಗ್ರೇಟ್ ಮಾಡಿದ್ದಾರೆ. ಥರ್ಡ್ ಆಕ್ಸೆಸರಿ ಬಂದು ಅಲಾಯ್ ವೀಲ್. ಆ್ಯಕ್ಚುಲಿ ಹಳೆ 711 ಬರ್ತಾ ಇತ್ತು, ಅದರಲ್ಲಿ ಬರುವಂಥ ಅಲಾಯ್ ವೀಲ್ನ ಇದಕ್ಕೆ ತೊಗೊಂಡು ಹಾಕಿದ್ದಾರೆ. ಬಿಕಾಸ್ ಕರೆಂಟ್ 7XO ಅಲ್ಲಿ ಯಾವ ವೇರಿಯಂಟ್ಸಲ್ಲಿ ಈ ಥರದ ಅಲಾಯ್ ವೀಲ್ ಬರಲ್ಲ. ಬಟ್ ಅಲಾಯ್ ವೀಲ್ ಲುಕ್ಸ್ ಪ್ರಿಟಿ ಗುಡ್ ಅಂತಲೇ ಹೇಳ್ತೀನಿ ನಾನು. ಪ್ರೆಸೆಂಟ್ 7XO ಬರುವಂಥದ್ದು ಆಲ್ಮೋಸ್ಟ್ ಒಂದು ಸ್ವಲ್ಪ ಏರೋ ಇನ್ಸರ್ಟೆಡ್ ಅಲಾಯ್ ವೀಲ್ ಥರ ಬರುತ್ತೆ ಆ್ಯಕ್ಚುಲಿ. ಬಟ್ ದಿಸ್ ಒನ್ ಲುಕ್ಸ್ ಪ್ರಿಟಿ ಕೂಲ್ ಆ್ಯಕ್ಚುಲಿ. ನೋಡಿ ಟಾಪ್ ಆ್ಯಂಡ್ ಇಲ್ಲೇ ಇದೆ, ಅದ್ರದ್ದು ಅಲಾಯ್ ವೀಲ್ ನೋಡಿ ಯಾವ ಥರ ಇದೆ ಅಂತ ಅನ್ನೋದು. ಈ ಥರದ ಅಲಾಯ್ ವೀಲ್ ಡಿಸೈನೇ ನನಗೆ ತುಂಬ ಇಷ್ಟ ಆಗಿದ್ದು. ಟೈರ್ ಸೈಜ್ ಬಂದು 235/65 R17 ಇಂಚ್ ಕೊಟ್ಟಿದ್ದಾರೆ. ಸೊ ಸೈಡ್ ವಾಲ್ ತುಂಬ ತಿಕ್ಕಿರೋದ್ರಿಂದ ಯು ವಿಲ್ ಬಿ ಹ್ಯಾವಿಂಗ್ ಅ ವೆರಿ ಕಂಫರ್ಟಬಲ್ ರೈಡ್ ಕ್ವಾಲಿಟಿ ಆಸ್ ವೆಲ್. ಆ್ಯಂಡ್ ಫ್ರೀಕ್ವೆನ್ಸಿ ಡಿಪೆಂಡೆಂಟ್ ಡ್ಯಾಂಪಿಂಗ್ ಸಸ್ಪೆನ್ಷನ್ ಎಲ್ಲ ಕೊಟ್ಟಿದ್ದಾರೆ. ಇಂಡಿಪೆಂಡೆಂಟ್ ವಿಶ್ಬೋನ್ ಸಸ್ಪೆನ್ಷನ್ ಆಗಿರ್ಬೋದು, ಹಿಂದ್ಗಡೆಗೆ ಮಲ್ಟಿಲಿಂಕ್ ಸಸ್ಪೆನ್ಷನ್ ಆಗಿರ್ಬೋದು, ಇವೆಲ್ಲ ಕೊಟ್ಟಿರೋದ್ರಿಂದ ಸೊ ವಿಲ್ ಬಿ ಹ್ಯಾವಿಂಗ್ ವೆರಿ ಮಚ್ ಕಂಫರ್ಟಬಲ್ ರೈಡ್ ಕ್ವಾಲಿಟಿ ಆ್ಯಕ್ಚುಲಿ. ಗ್ಲಾಸ್ ಬ್ಲಾಕ್ ಮಿರರ್ ಕೊಟ್ಟಿದ್ದಾರೆ, ಇಂಡಿಕೇಟರ್ ಇದರಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ರೂಫ್ ಗ್ಲಾಸ್ ಬ್ಲಾಕ್ ಅಲ್ಲಿ ಫಿನಿಶ್ ಮಾಡಿಲ್ಲ, ಬಿಕಾಸ್ ಬೇಸ್ ವೇರಿಯಂಟ್ ಅಲ್ಲಿ ರೂಫ್ ಡ್ಯುಯಲ್ ಟೋನ್ ಫಿನಿಶಿಂಗ್ ಬರಲ್ಲ. ಆ್ಯಂಡ್ ಡೋರ್ ಓಪನ್ ಮಾಡಬೇಕಾ, ಈ ಥರ ಪ್ರೆಸ್ ಮಾಡೋದಾಯ್ತು ಆಟೋಮೆಟಿಕ್ ಆಗಿ ಡೋರ್ ಓಪನ್ ಆಗುತ್ತೆ. ಮುಂದ್ಗಡೆಗೂ ಡಿಸ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೂ ಡಿಸ್ ಬ್ರೇಕ್ ಬರುತ್ತೆ. ಆ್ಯಂಡ್ ಹಿಂದ್ಗಡೆ ಪ್ರೊಫೈಲ್ ಈ ಥರ ಬರುತ್ತೆ. ಆ್ಯಂಡ್ ಕಂಪ್ಲೀಟ್ಲಿ LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಡೈನಾಮಿಕ್ ಸ್ವೈಪ್ ಇಂಡಿಕೇಟರ್ ಫಂಕ್ಷನ್ ಬರಲ್ಲ, ನಾರ್ಮಲ್ ಇಂಡಿಕೇಟರ್ ಕೊಟ್ಟಿದ್ದಾರೆ, ಬಟ್ ಇಟ್ಸ್ LED ಆಸ್ ವೆಲ್. ಆ್ಯಂಡ್ ಇದು ಬಂದು ಬ್ರೇಕ್ ಲ್ಯಾಂಪು, ಇದು ಬಂದು ರಿವರ್ಸ್ ಲ್ಯಾಂಪಿಗೆ ಕೊಟ್ಟಿದ್ದಾರೆ. ರಿವರ್ಸ್ ಲ್ಯಾಂಪ್ ಆ್ಯಕ್ಚುಲಿ ಹ್ಯಾಲೋಜನ್ ಅನ್ಕೋತೀನಿ, ಬಟ್ ರಿಯರ್ ವೈಪರ್ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಡಿಫಾಗರ್ ಕೊಟ್ಟಿದೆ. ಸೇಫ್ಟಿ ಕನ್ಸರ್ನ್ ವೈಸ್ ಚೆನ್ನಾಗಿರೋದು ನನ್ನ ಒಪಿನಿಯನ್. ಗ್ಲಾಸ್ ಬ್ಲ್ಯಾಕಲ್ಲಿ ಶಾರ್ಕ್ ಫಿನ್ ಆ್ಯಂಟೆನಾ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ XUV7XO ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದ್ಗಡೆ ಬುಲ್ಗಡ್ ಬಂಪರ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಪಾರ್ಟ್ ಆಫ್ ಆಕ್ಸೆಸರೀಸ್ನೇ. ಆ್ಯಂಡ್ ಬಂಪರ್ ಆ್ಯಕ್ಚುಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಆ್ಯಂಡ್ ಇವನ್ ಅದು ಕೂಡ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಆಗಿದೆ. ರಿವರ್ಸ್ ಕ್ಯಾಮ್ರಾ ಒಂದು ಬೇಕು ಆಕ್ಸೆಸರಿಯಾಗಿ ಹಾಕಿಸ್ಕೋಬೋದು, ಬಟ್ ಈ ಕಾರಲ್ಲಿ ಬರಲ್ಲ. ಬೂಟ್ ಓಪನ್ ಮಾಡೋಣ. ಈಸ್ 7 ಸೀಟರ್ ಆ್ಯಕ್ಚುಲಿ. ಥರ್ಡ್ ರೋಗ್ ಬೇಕಾಗಿರುವಂತಹ AC ವೆಂಟು ಮತ್ತು ಬ್ಲೋಯರ್ ಕಂಟ್ರೋಲರ್ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಕೂಡ ವೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಬರುತ್ತೆ. ಆ್ಯಂಡ್ ಅಲ್ಲಿ ಕಪ್ ಹೋಲ್ಡರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಥರ್ಡ್ ರೋಲ್ ಕೂತ್ಕೊಳ್ಳೋರಿಗೆ 3 ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ 2 ಕಡೆನೂ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಅಲ್ಲಿ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೋಟು 2 ಕಡೆನೂ ಕೊಟ್ಟಿದ್ದಾರೆ. ಲೈಟ್ ಏನೋ ಬರುತ್ತಾ, ಲೈಟ್ ಏನು ಬರಲ್ಲ. ಬಟ್ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಅಂತೂ ಥರ್ಡ್ ರೋಗೂ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಸೆಕೆಂಡ್ ರೋಗ್ ಹೋಗೋಣ ಇವಾಗ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ತಿರ್ಬೋದು ಟ್ಯಾಂಕ್ ಲೀಡ್ ಆಕ್ಚುಲಿ ಲೆಫ್ಟ್ ಸೈಡ್ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ DPF ಹಾಕಕ್ಕೆ ಜಾಗನೂ ಕೊಟ್ಟಿದ್ದಾರೆ. ಅಡ್ರಿನಾಕ್ಸ್ ಅನ್ನೋದು ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು. ಸೊ ಇದು AX ವೇರಿಯಂಟ್ ಆಗಿರೋದ್ರಿಂದ ಅಡ್ರಿನಾಕ್ಸ್ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಅಡ್ರಿನಾಕ್ಸ್ ಸಪೋರ್ಟ್ ಮಾಡೋದ್ರಿಂದ ಕನೆಕ್ಟೆಡ್ ಕಾರ್ಟೆಲ್ಲ ನಿಮಗೆ ಬರುತ್ತೆ. ಆ್ಯಂಡ್ ಒಳಗಡೆ ಬಂದರೆ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ನೋಡ್ತೀರಾ. ಚಾಕ್ಲೇಟ್ ಕಲರ್ ಬರುತ್ತೆ, ಬೀಚ್ ಕಲರ್ ಬರುತ್ತೆ. ಸೊ ಬೀಚ್ ಸ್ವಲ್ಪ ನಿಮಗೆ ಬೇಗ ಗಲೀಜಾಗ್ಬೋದು. ಸೊ ಮೇಂಟೆನೆನ್ಸ್ ಸ್ವಲ್ಪ ನೋಡ್ಕೊಂಡು ಚೆನ್ನಾಗಿ ಮಾಡ್ಕೊಳ್ಳಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಬ್ರಾನ್ಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಆಗಿದೆ, ಬಾಟಲ್ ಹೋಲ್ಡರ್ ಇಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಮಿರರ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಫೋಲ್ಡಿಂಗ್ ಫಂಕ್ಷನ್ ಒಂದು ಕೊಟ್ಟಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಸೀಟ್ಸ್ ಬಂದು ಕಂಪ್ಲೀಟ್ಲಿ ಫ್ಯಾಬ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಹೈಟ್ ಅಡ್ಜಸ್ಟ್ಮೆಂಟ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ ಫ್ರಂಟ್ಗೆ. ಆ್ಯಂಡ್
ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಹಿಲ್ ಡಿಸೆಂಟ್ ಕಂಟ್ರೋಲ್ ಕೊಟ್ಟಿದ್ದಾರೆ, ಟ್ರಾಕ್ಷನ್ ಕಂಟ್ರೋಲ್ ಆನ್ ಅಂಡ್ ಆಫ್ ಕೊಟ್ಟಿದ್ದಾರೆ, ಐಡಲ್ ಸ್ಟಾರ್ಟ್ ಸ್ಟಾಪ್ ಕೊಟ್ಟಿದ್ದಾರೆ. ಇದು ಬಂದು ಹೆಡ್ಲೈಟ್ ಲೆವೆಲರ್ ಕೊಟ್ಟಿದ್ದಾರೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಬಂದು ಮೀಡಿಯಾ ರಿಲೇಟೆಡ್ ಕೊಟ್ಟಿದ್ದಾರೆ, ಇದು ಬಂದು ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ, ಇದು ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಅದನ್ನ ಬ್ರೌಸ್ ಮಾಡಕ್ ಕೊಟ್ಟಿದ್ದಾರೆ. ಬೇಸ್ ವೇರಿಯಂಟ್ ಅಲ್ಲಿ ಸಾಮಾನ್ಯವಾಗಿ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೊಡೋದೇ ಕಷ್ಟ, ಬಟ್ ಮಹೀಂದ್ರನವರು 3 ಸ್ಕ್ರೀನ್ಸ್ ಕೊಟ್ಟಿದ್ದಾರೆ. ಸೊ ಪ್ಯಾಸೆಂಜರ್ ಸ್ಕ್ರೀನ್ ಕೂಡ ಬರುತ್ತೆ ಅಂಡ್ ಅದಕ್ಕೆ ಪ್ರೈವಸಿ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ. ಡ್ರೈವರ್ ಇಲ್ಲಿ ಕೂತಿರೋರಿಗೆ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಕಾಣಲ್ಲ, ಅಲ್ಲಿ ಕೂತಿರೋರು ಕೂಡ ಆರಾಮಾಗಿ ನೋಡ್ಕೋಬಹುದು. ಕಾರಲ್ಲಿ 4 ಸ್ಪೀಕರ್ ಮತ್ತೆ 2 ಟ್ವಿಟರ್ ಬರುತ್ತೆ ಅಂಡ್ ಇಲ್ಲಿ ಬ್ರೌಸ್ ಮಾಡಕ್ಕೆ ಒಂದಿಷ್ಟು ಕೊಟ್ಟಿದ್ದಾರೆ. ಇವಾಗ ಏನೇನು ಕೊಟ್ಟಿದ್ದಾರೆ ನೋಡೋಣ. ಕರೆಂಟ್ ಟ್ರಿಪ್ ತೋರಿಸ್ತಾ ಇದೆ, ಟ್ರಿಪ್ ಎ, ಟ್ರಿಪ್ ಬಿ, ಓಕೆ, ಫ್ಯೂಯಲ್ ಎಕಾನಮಿ ಹೇಳುತ್ತೆ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಡ್ರೈವಿಂಗ್ ಇನ್ಫೋ, ವೆಹಿಕಲ್ ಇನ್ಫೋ, ನ್ಯಾವಿಗೇಷನ್ ಕನೆಕ್ಟ್ ಮಾಡ್ಕೊಂಡ್ರೆ ಬರುತ್ತೆ. ಅಂಡ್ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ, ಇಲ್ಲಿ ಬಂದು RPM ಮೀಟರ್ ಬರುತ್ತೆ. ಅಂಡ್ ಇವಾಗ ಇಲ್ಲಿ ಝ್ಯಾಪ್ ಮೋಡಲ್ಲಿ ಇರೋಂಥದ್ದು ನೋಡ್ಬೋದು. ಅಂಡ್ ಇಂಟರ್ಮೀಡಿಯೇಟ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ ವೈಪರ್ಸ್ಗೆ. ಅಂಡ್ ಹೆಡ್ ಲ್ಯಾಂಪ್ಗೆ ಆಟೋ ಫಂಕ್ಷನ್ ಏನು ಬರಲ್ಲ. ಅಂಡ್ ಟಿಲ್ಟ್ ಒಂದೇ ಇರೋದು, ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೂಡ ಕೊಟ್ಟಿದ್ದಾರೆ. ಕಂಪ್ಲೀಟ್ ಮ್ಯಾನ್ಯುಯಲ್ ಏರ್ ಕಂಡೀಷನಿಂಗ್ ಕೊಟ್ಟಿದ್ದಾರೆ. ಡ್ರೈವ್ ಮೋಡ್ಸ್ಗೆ ಇಲ್ಲಿ ಕೊಟ್ಟಿದ್ದಾರೆ ಆಕ್ಚುಲಿ ಬಟನ್ ಟಾಗಲ್ ಮಾಡೋಕ್ಕೆ. ಸೊ ಡ್ರೈವ್ ಮೋಡ್ಸ್ ನೋಡ್ತಿರ್ಬೋದು, ಇಲ್ಲಿ ಜಿಪ್, ಝ್ಯಾಪ್, ಝೂಮ್ ಮತ್ತೆ ಕಸ್ಟಮ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಕಸ್ಟಮ್ ಪ್ರೆಸ್ ಮಾಡಿದ್ರೆ ಓಕೆ, ಇಲ್ಲಿ ಕಾನ್ಫಿಗರ್ ಅಂತ ಇದೆ, ಕಾನ್ಫಿಗರ್ ಪ್ರೆಸ್ ಮಾಡಿದ್ರೆ ಸೊ ಇಂಜಿನ್ನು, ಬ್ರೇಕ್ಸು, ಕ್ಲೈಮೇಟು, ಸ್ಟೇರಿಂಗು, ಥೀಮು, ಸೊ ಇದಿಷ್ಟನ್ನು ಆ್ಯಕ್ಚುಲಿ ಆಲ್ಟರ್ ಮಾಡ್ಕೋಬೋದು ನೀವು ಇಂಡಿವಿಜುವಲ್ ಆಗೋನು. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ಸ್ಕ್ರೀನ್ ಆಫ್ ಮಾಡ್ಕೋಬೋದು, ಹೋಮ್ ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ, ಇಲ್ಲಿ ಏರ್ ಬ್ಯಾಗ್ನ ಆಫ್ ಮಾಡೋಕೆ ಕೊಟ್ಟಿದ್ದಾರೆ. ಆ್ಯಂಡ್ ಆನ್ ಇದೆ, ಆಫ್ ಇದೆ, ವಾರ್ನಿಂಗ್ ಇಲ್ಲಿ ತೋರಿಸುತ್ತೆ. ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಕೆಳಗಡೆ ಹೋದರೆ ಟೈಪ್ ಸಿ ಪೋರ್ಟು ಮತ್ತು USB-A ಎರಡು ಕೊಟ್ಟಿದ್ದಾರೆ. 6 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ. ಆ್ಯಂಡ್ ಆಮ್ರೆಸ್ಟ್ ಆ್ಯಕ್ಚುಲಿ ಸ್ಲೈಡ್ ಆಗಲ್ಲ ಅದೊಂದು. ಆ್ಯಂಡ್ ಓಕೆ, ಇಲ್ಲಿ ಕೀ ಇಟ್ಕೊಳ್ಳೋಕ್ಕೂ ಜಾಗ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಂದಿಷ್ಟು ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಮ್ಯಾನ್ಯುಯಲ್ ಡಿಮ್ಮಿಂಗ್ IRVM ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ಓಲ್ಡ್ ರಿಸೀಟ್ ಇಟ್ಕೊಳ್ಳೋಕೆ ಏನಾದ್ರು ಜಾಗ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆಗೆ ಬಂದು ಮಿರರ್ ಒಂದು ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಒಳಗೆ ಬಂದರೆ ಇಲ್ಲಿ ಏನಾದ್ರು ಕೊಟ್ಟಿದ್ದಾರಾ? ಓಕೆ, ಏನು ಕೊಟ್ಟಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಇಲ್ಲೊಂದಿಷ್ಟು ಸ್ಕ್ರೀನ್ಸ್ ಕೂಡ ಕೊಟ್ಟಿದ್ದಾರೆ ಆಪ್ರೇಟ್ ಮಾಡೋಕ್ಕೆ. ಅಲ್ಲೊಂದಿಷ್ಟು ಆ್ಯಪ್ಸ್ಗಳು, ಯೂಟ್ಯೂಬು ಅಥವಾ ಆ ಥರದ್ದು ಏನಾದ್ರು ಮಾಡ್ಕೋಬೋದು. ಆ್ಯಪಲ್ ಕಾರ್ಪ್ಲೇ ಆಟೋ ವೈರ್ಲೆಸ್ ಕೊಟ್ಟಿದ್ದಾರೆ. ಆ್ಯಂಡ್ ಬಿಲ್ಟಿನಾಗೆ ಒಂದಿಷ್ಟು ಫೀಚರ್ಸ್ ಕೂಡ ಇದರಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು. ಡ್ರೈವ್ ಮೋಡ್ಸು, ಈಕೋ ಸೆನ್ಸು, ಫನ್ ವರ್ಕು, ಗ್ಯಾಲರಿ, ಜಸ್ಡೇಲು. ಆ್ಯಂಡ್ ನ್ಯೂಸ್ ಅಪ್ಡೇಟ್ ಬೇಕು ಅಂದ್ರೆ ಅದನ್ನು ಮಾಡ್ಕೋಬೋದು. ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಆನ್ ದಿ ಇಯರ್ ಕೂಡ ಈ ಕಾರಲ್ಲಿ ಆಗುತ್ತೆ, ಅದೊಂದು ಅಡ್ವಾಂಟೇಜು. ಆ್ಯಂಡ್ ರಿಯರ್ ಡಿಫಾಗರ್ಗೆ, ಫ್ರಂಟ್ ಡಿಫಾಗರ್ಗೆಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿರುವಂಥದ್ದು ನೋಡ್ಬೋದು. ಆ್ಯಂಡ್ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ಗೆ ಕೊಟ್ಟಿರುವಂಥದ್ದು. ಸೊ ಸೆಕೆಂಡ್ ರೋಲಿ ನಿಮಗೆ ಫೀಚರ್ಸ್ ವೈಸ್ ಚೆನ್ನಾಗೇ ಕೊಟ್ಟಿದ್ದಾರೆ, ಬಿಕಾಸ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ, ನೋಡ್ತಿರ್ಬೋದು. ರಿಯರ್ ಸೆಂಟರ್ ಆರ್ಮ್ ರೆಸ್ಟು, ಕಪ್ ಹೋಲ್ಡರ್ಸ್ ಎರಡೂ ಇದೆ. ಆ್ಯಂಡ್ ಐಸೋಫಿಕ್ಸ್ ಆಂಕರ್ಸು ಕೊಟ್ಟಿದ್ದಾರೆ. ಆ್ಯಂಡ್ 3 ಪಾಯಿಂಟ್ ಸೀಟ್ ಬೆಲ್ಟ್ 3 ಜನಕ್ಕೂ ಬರುತ್ತೆ. ರಿಯರ್ ಸೀಟ್ಗೆ 60-40 ಸ್ಪ್ಲಿಟ್ಟಿಂಗ್ ಕೂಡ ಕೊಟ್ಟಿದ್ದಾರೆ. ರಿಯರ್ AC ವೆಂಟ್ ಅಂತೂ ಕೊಟ್ಟಿದ್ದಾರೆ. ಆ್ಯಂಡ್ ಅದಕ್ಕೆ ಟೈಪ್ ಸಿ ಪೋರ್ಟ್ ಒಂದು ಕೆಳಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಮೊಬೈಲ್ ಕೂಡ ಇಟ್ಕೋಬೋದು. ಆ ಸೈಡ್ಗೆ ಫೋಲ್ಡ್ ಆಗಿರೋಂಥದ್ದು ನೋಡ್ಬೋದು. ಆ್ಯಂಡ್ ಅಲ್ಲೂ ಕೂಡ ಸೆಂಟ್ರಲ್ ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿದ್ದಾರೆ. ಆ್ಯಂಡ್ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲು ಕೋಟುಕು, ಆ ಸೈಡ್ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲು ಕೋಟುಕು ಎರಡೂ ಪ್ರೊವೈಡ್ ಮಾಡಿದ್ದಾರೆ. ಇಂಜಿನ್ ವೈಸ್ ಪೆಟ್ರೋಲು, ಡೀಸೆಲ್ ಎರಡು ಆಪ್ಷನ್ ಬರುತ್ತೆ AX ವೇರಿಯಂಟಲ್ಲಿ. ಪೆಟ್ರೋಲು 200 bhp ಪವರ್ ಮತ್ತು 380 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಡೀಸೆಲ್ಲು 182 bhp ಪವರ್ ಮತ್ತು 420 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಮ್ಯಾನ್ಯುಯಲ್ಲು 450 Nm ಟಾರ್ಕು ಆಟೋಮೆಟಿಕಲ್ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಸೇಫ್ಟಿ ವೈಸ್ ಬೇಸ್ ವೇರಿಯಂಟ್ ಆಗಿರೋದ್ರಿಂದ ತುಂಬ ಫೀಚರ್ಸ್ ಅಲ್ಲದೇ ಇದ್ರೂ ಒಂದು ರೇಂಜ್ಗೆ ಸೇಫ್ಟಿ ಫೀಚರ್ಸ್ ಲೋಡೆಡ್ ಆಗಿ ಕೊಟ್ಟಿದ್ದಾರೆ. ಏನೆಲ್ಲ ಕೊಟ್ಟಿದ್ದಾರೆ ಅಂತ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ಪ್ರೈಸಿಂಗ್ ವೈಸ್ ಪೆಟ್ರೋಲ್ AX ಆನ್ ರೋಡ್ ಬ್ಯಾಂಗ್ಳೂರ್ 18,24,000 ಆಗುತ್ತೆ. ಡೀಸೆಲ್ 19,89,000 ಆಗುತ್ತೆ. ಆ್ಯಂಡ್ ಕ್ರೆಟಾ, ಸೆಲ್ಟೋಸ್, ಸಿಯರಾ, ಡಸ್ಟರ್ ಈ ಥರದ ಮಿಡ್ ಸೈಜ್ SUV ಮಿಡ್ ವೇರಿಯಂಟ್ ತಗೊಳ್ಳೋ ಬದಲು 7XO ಬೇಸ್ ವೇರಿಯಂಟ್ ತೊಗೊಂಡ್ರೆ ಸ್ವಲ್ಪ ಫೀಚರ್ಸ್ ಕಮ್ಮಿ ಇರುತ್ತೆ ಅನ್ನೋದು ಬಿಟ್ಟರೆ ಪವರ್ ಜಾಸ್ತಿ ಸಿಗುತ್ತೆ, ಡೈಮೆನ್ಷನ್ಸ್ ದೊಡ್ಡದಾಗಿರುತ್ತೆ, ರೋಡ್ ಪ್ರೆಸೆನ್ಸ್ ಅಂತೂ ಮಸ್ತಾಗಿರುತ್ತೆ. ಆ್ಯಂಡ್ ಅಡಿಷ್ನಲಿ 7 ಸೀಟರ್ ಆಪ್ಷನ್ ಕೂಡ ಸಿಗುತ್ತೆ. ಬೇಕು ಅಂದಾಗ ನೀವು ಯೂಸ್ ಮಾಡ್ಕೋಬೋದು, ಬೇಡ ಅಂತ ಅಂದಾಗ ಫೋಲ್ಡ್ ಮಾಡಿ ಬೂಟ್ ಸ್ಪೇಸ್ ಜಾಸ್ತಿ ಮಾಡ್ಕೋಬೋದು. ಫೀಚರ್ಸ್ ಕಮ್ಮಿ ಇದ್ರೂ ನಡೆಯುತ್ತೆ ಅನ್ನೋರಿಗೆ 7XO ಬೇಸ್ ವೇರಿಯಂಟ್ ವರ್ತ್ ಬೈಯಿಂಗ್ ಅನ್ನೋದು ನನ್ನ ಒಪಿನಿಯನ್ನು. ಬಟ್ ಆಸ್ ಆಫ್ ನಾವು 7XO ಬೇಸ್ ವೇರಿಯಂಟ್ ತೊಗೊಳ್ಳೋದು ಕಷ್ಟ ಇದೆ, ಬಿಕಾಸ್ ಲಿಟ್ರಲಿ 52 ವಾರ ಅಂದರೆ 1 ವರ್ಷ ವೇಟಿಂಗ್ ಪೀರಿಯಡ್ ಇದೆ. ಸೊ ಇದೇ ವೇರಿಯಂಟ್ ಬೇಕು ಅಂತಂದರೆ ಒಂದ್ಸಲ ಶೋರೂಮ್ ವಿಸಿಟ್ ಮಾಡಿ ನೆಗೋಷಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಲಕ್ ಚೆನ್ನಾಗಿತ್ತು ಅಂತಂದರೆ ಬೇಗನೆ ಕಾರ್ ಸಿಗ್ಬೋದು, ಬಟ್ ಅದು ಕೂಡ ಗ್ಯಾರಂಟಿ ಇಲ್ಲ. ಸೊ ನೋಡಿ, ಯೋಚನೆ ಮಾಡಿ 7XO ಬೇಸ್ ವೇರಿಯಂಟೇ ತಗೋತೀರಾ ಅಥವಾ ಬೇರೆ ಯಾವ್ದಾದ್ರು ಕಾರ್ ತಗೋತೀರಾ ಅಂತ ಅನ್ನೋದು. ದಿಸ್ ವಾಸ್ ದ ಮಹೀಂದ್ರಾ 7XO ರಿವ್ಯೂ ಗೈಸ್. ನಿಮಗೆ ಅನಿಸ್ತು ಈ ಒಂದು ಮಹೀಂದ್ರಾ 7XO ಬೇಸ್ ವೇರಿಯಂಟ್ ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ತುಂಬ ವೆಯ್ಟ್ ಮಾಡಿ ನಾನು ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ಈ ಒಂದು ವಿಡಿಯೋನ ಮಾಡಿದ್ದು. ಸೊ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನನಗೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಅಲ್ಲೂ ಕೂಡ ಫಾಲೋ ಮಾಡೋದು ಮರಿಬೇಡಿ, ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಯೂನಿಕ್ ಕಂಟೆಂಟು, ಶಾರ್ಟ್ ಕಂಟೆಂಟ್ಸು ತುಂಬ ಫಾಸ್ಟಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಸ್ ವೆಲ್ ಗೈಸ್. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.